ಇಲ್ಲಿ ಯಾವ ಯಾವ ತಾಲೂಕುಗಳಿರುತ್ತೆ ಆ ತಾಲೂಕುಗಳ ಹೆಸರು ಕೂಡ ಇಲ್ಲಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 15 ತಾಲೂಕುಗಳ ಪಟ್ಟಿ ಬರುತ್ತೆ. ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಷ್ಟೊಂದು ತಾಲೂಕುಗಳ ಪಟ್ಟಿ ಬರುತ್ತೆ. ನಿಮ್ಮ ತಾಲೂಕು ಬರುತ್ತಲ್ಲ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನಿಮ್ಮ ತಾಲೂಕು ಇರುತ್ತೆ. ತಾಲೂಕಿನ ಮುಂದೆ ಇಲ್ಲಿ ರೈತರ ಟೋಟಲ್ 8 ತಾಲೂಕುಗಳಿವೆ. ಎಲ್ಲ ತಾಲೂಕುಗಳ ಪಟ್ಟಿ, ರೈತರ ಪಟ್ಟಿ ಇಲ್ಲಿ ಬರುತ್ತೆ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವು ಇವತ್ತು ಬೆಳೆ ಹಾನಿ ಪರಿಹಾರ ಸಮೀಕ್ಷೆ ಪೂರ್ಣಗೊಂಡ ರೈತರ ಡಾಟಾ ಎಂಟ್ರಿ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು, ಪಟ್ಟಿಯಲ್ಲಿ ತಾಲೂಕಾ ವೈಸ್ ರೈತರ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು, ಪಟ್ಟಿಯಲ್ಲಿ ನಿಮ್ಮ ತಾಲೂಕು ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಂಡು, ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಪಟ್ಟಿಯಲ್ಲಿ ನಿಮ್ಮ ಬೆಳೆ ಹಾನಿ ಪರಿಹಾರ, ನಿಮ್ಮ ಹೆಸರು ಯಾವ ಹಂತದಲ್ಲಿದೆ, ಹಂತದವರೆಗೂ ನಿಮ್ಮ ಬೆಳೆ ಹಾನಿ ಪರಿಹಾರದ ಅಪ್ಲಿಕೇಶನ್ ಡಾಟಾ ಎಂಟ್ರಿ ಪ್ರೊಸೆಸ್ ಆಗಿದೆ ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ನಾವು ಮೊದಲನೇದಾಗಿ ಪರಿಹಾರ ಡಾಟಾ ಎಂಟ್ರಿ ಪ್ರೊಸೆಸ್ ರಿಪೋರ್ಟ್ ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿಯೂ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಈ ವೆಬ್ಸೈಟ್ಗೆ ಬರ್ಬೋದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಸೆಲೆಕ್ಟ್ ಇಯರ್ ಅಂತಿದೆ. ಅದೇ ಥರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, 2025-26ನೇ ಸಾಲಿನ ಬೆಳೆ ಹಾನಿ ಪರಿಹಾರದ ಡಾಟಾ ಎಂಟ್ರಿ ಪ್ರೊಸೆಸ್ಸನ್ನು ವಿವರ ಪಡಿಬೇಕಾದ್ರೆ ಇಲ್ಲಿ 2025-26 ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಋತು ಇರುತ್ತಲ್ಲ ಫ್ರೆಂಡ್ಸ್, ಖಾರಿಫನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಕ್ಲೈಮೇಟ್ ಟೈಪ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದ ಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಡಿಸ್ಟಿಕ್ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಗೆಟ್ ರಿಪೋರ್ಟ್ ಅಂತಿದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಗೆಟ್ ರಿಪೋರ್ಟ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಓಕೆ ಫ್ರೆಂಡ್ಸ್, ನೋಡ್ಬೋದು ನಾವು ಇವಾಗ ನಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಗೆಟ್ ರಿಪೋರ್ಟ್ ಕೊಟ್ಟರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ರಾಜ್ಯದಲ್ಲಿ ಎಷ್ಟೋ ಜಿಲ್ಲೆಗಳಿವೆ, ಎಲ್ಲ ಜಿಲ್ಲೆಗಳ ಹೆಸರು ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಜಿಲ್ಲೆ ಯಾವುದೆಂದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಯಾವ ತಾಲೂಕಿಗೆ ಬೆಳೆ ಹಾನಿ ಪರಿಹಾರದ ಪಟ್ಟಿಯ ರಿಪೋರ್ಟನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದೇ ಥರ ನೋಡುವ ಫ್ರೆಂಡ್ಸ್, ಇಲ್ಲಿ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ, ಎಲ್ಲ ಜಿಲ್ಲೆಗಳ ಹೆಸರು ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಜಿಲ್ಲೆಯ ಹೆಸರಿನ ಮುಂದೆ ಆಯಾಯ ತಾಲೂಕು, ಜಿಲ್ಲೆಯಲ್ಲಿ ಯಾವ ತಾಲೂಕುಗಳಿರುತ್ತೆ ಆ ತಾಲೂಕುಗಳ ಹೆಸರು ಕೂಡ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 15 ತಾಲೂಕುಗಳ ಪಟ್ಟಿ ಬರುತ್ತೆ. ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಷ್ಟೊಂದು ತಾಲೂಕುಗಳ ಪಟ್ಟಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದೇ ಥರ ನಿಮ್ಮ ಜಿಲ್ಲೆ ಯಾವುದೆಂದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜಿಲ್ಲೆಯ ತಾಲೂಕಿನ ಮತ್ತು ನಿಮ್ಮ ಗ್ರಾಮದ ಬೆಳೆ ಹಾನಿ ರೈತರ ಪಟ್ಟಿ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದರ ಬಗ್ಗೆ ತಿಳಿಸಿಕೊಡುತ್ತೇನೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಜಿಲ್ಲೆ ಯಾವುದೆಂದು ನೋಡಿಕೊಳ್ಳಬೇಕು. ಅದೇ ಥರ ಇಲ್ಲಿ ನಿಮ್ಮ ತಾಲೂಕು ಬರುತ್ತಲ್ಲ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನಿಮ್ಮ ತಾಲೂಕು ಇರುತ್ತೆ. ತಾಲೂಕಿನ ಮುಂದೆ ಇಲ್ಲಿ ರೈತರ ಟೋಟಲ್ ಎಂಟ್ರಿ ನಂಬರ್ ಇರುತ್ತಲ್ಲ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಟೋಟಲ್ ಎಂಟ್ರಿ ನಂಬರ್ ಇರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪೆಂಡಿಂಗ್ ಫಾರ್ ಕಂಪ್ಲೇಂಟ್ಸ್ ಆಫ್ ಡಾಟಾ ಎಂಟ್ರಿ VAO ಲಾಗಿನ್. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ VAO ಲಾಗಿನಲ್ಲಿ ಇನ್ನೂ ಪೆಂಡಿಂಗ್ ಎಷ್ಟು ರೈತರ ಅಪ್ಲಿಕೇಶನ್ ಇದೆ ಎನ್ನುವುದರ ಮಾಹಿತಿ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವೆರಿಫೈಡ್ ಅಪ್ರೂವ್ಡ್ ಬೈ VAO ಅಪ್ರೂವ್ಡ್ ಮಾಡಿರುವ ಅಪ್ರೂವ್ ಮಾಡಿರುವ ರೈತರ ನಂಬರ್ ಬರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಫ್ರೂಟ್ಸ್ ID ವೆರಿಫೈಡ್ 0 ಇದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೇಮ್ ಮಿಸ್ ಮ್ಯಾಚ್ ರೈತರ ಹೆಸರು ಪಟ್ಟಿ ನಂಬರ್ ಕೂಡ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೇಮ್ ಮಿಸ್ ಮ್ಯಾಚ್ ಆದ ರೈತರ ನಂಬರ್ಸ್ ಕೂಡ ಇಲ್ಲಿ ಬರುತ್ತೆ. ರಿಜೆಕ್ಟ್ ಮಾಡಿರುವ ರೈತರ ನಂಬರ್ಸ್ ಕೂಡ ಇಲ್ಲಿ ಬರುತ್ತೆ. ಒಟ್ಟು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಟೋಟಲ್ ಒಟ್ಟಾರೆಯಾಗಿ ನಿಮ್ಮ ಜಿಲ್ಲೆಯ ಮತ್ತು ನಿಮ್ಮ ತಾಲೂಕಿನ ಒಟ್ಟು ರೈತರ ಲಿಸ್ಟ್ ಇಲ್ಲಿ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆ ಯಾವುದು ಎಂದು ಇಲ್ಲಿ ತಿಳಿದುಕೊಳ್ಳಬಹುದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಅತಿ ಹೆಚ್ಚು ಹಾನಿಯಾಗಿರುವ ಜಿಲ್ಲೆ ಯಾವುದಪ್ಪ ಅಂದರೆ ಬೀದರ್, ಗುಲ್ಬರ್ಗ ಮತ್ತು ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಯ ರೈತರ ಸಂಖ್ಯೆ ಬಹಳ ಇದ್ದು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನೀವು ಏನಾದರೂ ಯಾದಗಿರಿ ಜಿಲ್ಲೆಯ ಅಥವಾ ಕಲಬುರಗಿ ಜಿಲ್ಲೆಯ ರೈತರಾಗಿದ್ದರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ
ಕಲಬುರಗಿ ಜಿಲ್ಲೆಯ ರೈತರಾಗಿದ್ದರೆ ಇಷ್ಟೊಂದು ಅತಿ ಹೆಚ್ಚು ರೈತರು ಗುಲ್ಬರ್ಗ, ಯಾದಗಿರಿ, ಬೀದರ್ ರೈತರಾಗಿರ್ತಾರೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವೇನಾದರೂ ಯಾದಗಿರಿ ಜಿಲ್ಲೆಯ ರೈತರು ಅಥವಾ ಧಾರವಾಡ ಜಿಲ್ಲೆಯ ರೈತರಾಗಿದ್ದರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಧಾರವಾಡ ಜಿಲ್ಲೆಯ ಜಿಲ್ಲಾ ವಿವರವನ್ನು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಧಾರವಾಡ ಜಿಲ್ಲೆಯ ಮತ್ತು ಇಲ್ಲಿ ನವಲಗುಂದ ಮತ್ತು ಹುಬ್ಳಿ, ಧಾರವಾಡ, ಕುಂದಗೋಳ, ಹುಬ್ಳಿ ನಗರ, ಅಣ್ಣಿಗೆರೆ ಈ ರೈತರ ಸಂಖ್ಯೆ ಬರುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಎಷ್ಟೊಂದು ರೈತರ ಸಂಖ್ಯೆ ಇದೆ ಎನ್ನುವುದರ ಮುಂದೆ ಇಲ್ಲಿ ಧಾರವಾಡ ತಾಲೂಕಿನ ರೈತರ ಪಟ್ಟಿ ನೋಡಬೇಕಾದ್ರೆ ಇಲ್ಲಿ ನಂಬರ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಧಾರವಾಡ ತಾಲೂಕಿನ ರೈತರ ಪಟ್ಟಿ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಮಾತ್ರ ನಿಮಗೆ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಆಗುತ್ತದೆ ಫ್ರೆಂಡ್ಸ್. ನೋಡ್ಬೋದು ಇವಾಗ ಇಲ್ಲಿ ರೈತರ ರಿಕ್ವೆಸ್ಟೆಡ್ ಐ ಡಿ ಮತ್ತು ಯಾವ ಡಿಸ್ಟಿಕ್ಕು ಮತ್ತು ಯಾವ ತಾಲೂಕು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ತಾಲೂಕು ಮತ್ತು ಬೆನಿಫಿಷಿಯರಿ ನೇಮ್, ಸ್ಟೇಟಸ್ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಸ್ಟೇಟಸ್ ಬರುತ್ತೆ, ಡೀಟೇಲ್ಸ್ ಎಂಟರ್ಡ್ ಬೈ ಬರುತ್ತೆ. ಇದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್ 1 2 3 ಪೇಜ್ ನಂಬರ್ ಇದೆ. ಸೆಕೆಂಡ್ ಪೇಜ್ ಬೇಕಾದರೆ ಇಲ್ಲಿ 2 ಅನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಹೋಗಿ ಇಲ್ಲಿ ಇದೇ ರೀತಿಯಾಗಿ ನಿಮ್ಮ ಜಿಲ್ಲೆಯ ಅಥವಾ ನಿಮ್ಮ ತಾಲೂಕಿನ ರೈತರ ಪಟ್ಟಿಯನ್ನು ಇದೇ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನೀವೇನಾದರೂ ಇಲ್ಲಿ ಕಲಬುರಗಿಯ ಜಿಲ್ಲೆಯ ರೈತರಾಗಿದ್ದರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟೊಂದು ತಾಲೂಕುಗಳಿವೆ, ಎಲ್ಲ ತಾಲೂಕುಗಳ ಪಟ್ಟಿ, ರೈತರ ಪಟ್ಟಿ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಕಲಬುರಗಿ ಜಿಲ್ಲೆಯ ರೈತರಾಗಿದ್ದರೆ ಇಲ್ಲಿ ಆಳಂದ ತಾಲೂಕಿನ ರೈತರ ನಂಬರ್ಸ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಆಳಂದ ತಾಲೂಕಿನ ರೈತರ ಪಟ್ಟಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ನೋಡೋಣ ಫ್ರೆಂಡ್ಸ್, ಡೌನ್ಲೋಡ್ ಆಗ್ತದೆ ಇಲ್ಲೋ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ರೈತರ ಪಟ್ಟಿಯು ಕೂಡ ಇಲ್ಲಿ ಬರುತ್ತೆ. ಇದೇ ರೀತಿಯಾಗಿ ನಿಮ್ಮ ಜಿಲ್ಲೆಯ ಒಟ್ಟು ತಾಲೂಕುಗಳ ಪಟ್ಟಿ ಇದೇ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ನೋಡಿಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವು ಮುಂದಿನ ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಂತ ಹೇಳುತ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.